ಮಾವಿನಕಾಯಿ ಸೀಸನ್ ಅಲ್ಲಿ ಬೀಚಲ್ಲಿ ಈ ತರ ಮಾರ್ತಾ ಇರ್ತಾರೆ. ತುಂಬಾನೇ ರುಚಿಯಾಗಿರುತ್ತೆ. ಏನಾದ್ರೂ ಖಾರವಾಗಿ ಸಾಯಂಕಾಲ ತಿನ್ಬೇಕು ಅನ್ನಿಸ್ದಾಗ ಮಾಡಬಹುದಾದಂತಹ ಬಟಾಣಿ ಸುಂಡಲ್ ಮಾಡ್ಕೊಳ್ಳೋದಕ್ಕೆ ರಾತ್ರಿನೇ ಬಟಾಣಿ ನೆನೆಸ್ಕೊಳ್ಳಿ. ಸಾಯಂಕಾಲ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ನೆನೆಸ್ಕೊಂಡು ಕುಕ್ಕರ್ ಪಾತ್ರೆಗೆ ಹಾಕಿ ಮುಳುಗೋಷ್ಟು ನೀರು, ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳಿ. ಈ ಸುಂಡಲ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಮಾವಿನಕಾಯಿನ ಸಣ್ಣದಾಗಿ ಕೊಚ್ಚಿಟ್ಕೊಂಡು ನಂತರ ಕ್ಯಾರೆಟ್ ಅನ್ನು ಕೂಡ ಪೀಲರ್ ಅಲ್ಲಿ ಈ ತರ ಉದ್ದುದಕ್ಕೆ ಗ್ರೇಟ್ ಮಾಡ್ಕೊಂಡಿದೀನಿ. ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಬಾಣ್ಲಿಗೆ ಜಸ್ಟ್ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜಜ್ಜಿರುವಂತಹ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಇಂಗು, ಖಾರದ ಪುಡಿ, ಉಪ್ಪು, ಬೇಯಿಸಿರುವಂತಹ ಬಟಾಣಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಕ್ಯಾರೆಟ್, ಸಣ್ಣಗೆ ಹೆಚ್ಚಿರುವ ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಲಾಸ್ಟ್ ಅಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ತುಂಬಾನೇ ರುಚಿಯಾದ ಬಟಾಣಿ ಸುಂಡಲ್ ರೆಡಿ. ಬೀಚಲ್ಲಿ ಮಾರೋ ತರ ನ್ಯೂಸ್ ಪೇಪರ್ ಅಲ್ಲಿ ಪೊಟ್ನ ಕಟ್ಟಿ ಅದರಲ್ಲಿ ಹಾಕಿ ತಿಂತಾ ಇದ್ರೆ ಬೀಚಲ್ಲೇ ಇರುವಂತಹ ಫೀಲ್ ಆಗುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ.